ಹಾಯ್ ಹಲೋ ಫ್ರೆಂಡ್ ನಮಸ್ತೆ. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಬೆಳಗ್ಗೆ ಜಿಮ್ಗೆ ಹೋಗ್ಬೇಕಾಗಿತ್ತು, ಹೋಗೋಕ್ಕಾಗಲಿಲ್ಲ. 90 ಡೇಸ್ ಚಾಲೆಂಜಲ್ಲಿ ಇವತ್ತು ಬಂದು ಡೇ 19. ಬಟ್ ಹೋಗೋಕ್ಕಾಗಲಿಲ್ಲ. ಇರಲಿ, ಡೇ 19 ಥರನೇ ಮಂಡೆಯಿಂದ ಸ್ಟಾರ್ಟ್ ಮಾಡೋಣ. ಬಟ್ ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ಮುಂದೆ ಒಂದು ಒಂದು ಪ್ರಾಣಿ ಬಗ್ಗೆ ನಿಮಗೆ ಹೇಳ್ಬೇಕನ್ನಿಸ್ತಿದೆ. ಯಾಕಂತ ಹೇಳ್ತೀನಿ. ಈ ಪ್ರಾಣಿಗಳು ಯಾವ ಥರಪ್ಪ ಅಂತ ಹೇಳಿದ್ರೆ, ನಾವು ಮನುಷ್ಯರು ನಮ್ಗೆ ಮಾತಾಡೋಕೆ ಬರುತ್ತೆ, ನಮ್ಗೆ ಏನಾದರೂ ಆದ್ರೆ ನಾವು ಹೇಳ್ಕೊತೀವಿ. ಬಟ್ ಅವು ಹೇಳ್ಕೊಳಲ್ಲ. ರೀಸನ್ ಏನಪ್ಪ ಅಂತ ಹೇಳಿದ್ರೆ, ನಾನೊಂದು ತುಂಬ ದಿನದಿಂದ ಒಂದು ನಾಯಿ ಸಾಕಿದ್ದೆ. ಆ ನಾಯಿ ಹೆಸರು ಬಂದ್ಬಿಟ್ಟು ಚಿಂಟು ಅಂತ ಹೇಳ್ಬಿಟ್ಟು ನಾನು ತುಂಬ ಪ್ರೀತಿಯಿಂದ ಕರೀತಿದ್ದೆ. ಬಟ್ ಅದು ಒಂದು ಟೈಮಲ್ಲಿ ತುಂಬ ಸಖತ್ತಾಗಿತ್ತು. ನೋಡಿ, ನಿಮ್ಗೆ ಫೋಟೋ ಹಾಕ್ತೀನಿ, ಮೇಲೆ ಫೋಟೋ ನೋಡಿ, ಆ ಫೋಟೋ ಹಾಕಿರ್ತೀನಿ. ಅದು ಆವಾಗ ಇದ್ದಿದ್ದು ಒಂದು ಒಂದು 6 ತಿಂಗಳು ಹಿಂದೆ, ಒಂದು ವರ್ಷದ ಹಿಂದೆ ಆ ಮೇಲೆ ಫೋಟೋ ಕಾಣಿಸ್ತಿದೆಯಲ್ಲ ನಿಮಗೆ, ಆ ಥರ ಇದ್ದಿದ್ದು. ಬಟ್ ಇವಾಗ ನೋಡಿ, ನೆಕ್ಸ್ಟ್ ಫೋಟೋ ಬರುತ್ತೆ. ಈಗ ಪ್ರೆಸೆಂಟ್ ಇರೋದು ಹೀಗಿದೆ. ಏನಂದರೆ, ಮನುಷ್ಯರಾದರೆ ನನಗೆ ಈ ಥರ ಆಗ್ತಿದೆ, ಹೊಟ್ಟೆ ನೋವು, ಕಾಲು ನೋವು, ಕೈ ನೋವು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಹೇಳ್ಕೊತಾರೆ. ಬಟ್ ಪ್ರಾಣಿಗಳು ಹೇಳ್ಕೊಳಲ್ಲ. ಅದಕ್ಕೆ ಏನಾಗಿತ್ತಂದರೆ, ತುಂಬ ಚಿಕ್ಕ ಚಿಕ್ಕದು ಹುಳ ಥರ ಬಿದ್ದುಬಿಟ್ಟಿದ್ದು, ತುಂಬ ಕೂದಿರೋದ್ರಿಂದ ನನಗೆ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಸ್ವಲ್ಪ ದಿನ ಆಗ್ತಾ 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 ಆ ನಮ್ಮ ನಾಯಿ ಅಂದರೆ ಚಿಂಟು ಅದು ತುಂಬ ವೀಕ್ ಆಯ್ತಾ ಬಂತು. ಏನು ಅಂತ ಹೇಳ್ಬಿಟ್ಟು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿದ್ದಕ್ಕೆ ಅವ್ರು ಹೇಳ್ತಿದ್ರು, ಇದಕ್ಕೆ ತುಂಬ ಇದು ಅದು ಹುಳದ ಹೆಸರು ನೆನಪಾಗ್ತಿಲ್ಲ, ಆ ಹುಳ ತುಂಬ ಜಾಸ್ತಿ ಆಗಿದೆ ಅಂತ ಹೇಳಿದ್ರು. ಅದಕ್ಕೆ ಅಲ್ಲೇ ಟ್ರಿಮ್ ಮಾಡಿಸಿ ಅದಕ್ಕೆ ಬೇಕಾದಂಥ ಪೌಡ್ರು, ಶಾಂಪು ಎಲ್ಲ ತಗೊಂಡ್ಬಂದೆ. ಬಟ್ ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನಾವು ಯಾವತ್ತು ನಾಯಿಗಳನ್ನಾಗಲಿ, ಪ್ರಾಣಿಗಳು, ಪ್ರತಿಯೊಂದು ಪ್ರಾಣಿನೂ ಪ್ರಾಣಿನೇ. ಪ್ರಾಣಿಗಳಂತ ಹೇಳಿದ್ರೆ ಎಲ್ಲಾನು ಒಂದೇ ಪ್ರಾಣಿಗಳು ಬರುತ್ತೆ. ಬಟ್ ಏನಂದರೆ, ಪ್ರಾಣಿಗಳನ್ನ ನಾವು ಯಾವುದೇ ಸಾಕಿರ್ಬೋದು. ಕೆಲವೊಂದು ಮನೆಯಲ್ಲಿ ಪಾರಿವಾಳ ಸಾಕಿರ್ತೀವಿ, ಕೆಲವೊಂದು ಮನೆಯಲ್ಲಿ ನಾಯಿ, ಕೆಲವೊಂದು ಬೆಕ್ಕುಗಳು, ತುಂಬ ತುಂಬ ನಾನಾ ಥರದ ಪ್ರಾಣಿಗಳನ್ನ ಸಾಕಿರ್ತೀವಿ. ಬಟ್ ಏನಂದರೆ, ಅದನ್ನು ನಾವು ತುಂಬ ರೀತಿಯಲ್ಲಿ ನೋಡಿಕೊಂಡ್ರು ಕೆಲವೊಂದು ಟೈಮಲ್ಲಿ ಬ್ಯಾಡ್ ಟೈಮ್ ಅಂತ ಹೇಳ್ತಾರಲ್ಲ, ಅದು ನಮಗೆ ಅಂತಲ್ಲ, ಪ್ರಾಣಿಗಳಿಗೂ ಬಂದ್ಬಿಡ್ತದೆ. ಆ ಟೈಮಲ್ಲಿ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಅದು ನಮ್ಮ ಕೈ ಸಿಗದೆ ಇರೋ ಸಂದರ್ಭಗಳು ಇರ್ಬೋದು. ಯಾಕಂದರೆ ಎಕ್ಸಾಂಪಲ್ ತುಂಬ ಇದೆ, ಹೇಳ್ತಾ ಹೋಗೋಕ್ಕಾಗಲ್ಲ. ಈಗ ಎಕ್ಸಾಂಪಲ್ ಒಂದು ಯಾವ್ದಾದ್ರು ಸಣ್ಣದೊಂದು ಹೇಳ್ತೀನಿ. ಎಕ್ಸಾಂಪಲ್ ಏನಂತ ಹೇಳಿದ್ರೆ, ಈಗ ರೋಡಲ್ಲಿ ಅವು ಓಡಾಡ್ತಾ ಇರ್ತವೆ, ನಾವು ಓಡಾಡ್ತಾ ಇರ್ತೀವಿ. ಕೆಲವೊಂದು ಟೈಮಲ್ಲಿ ಅಂತಲ್ಲ, ದಿನಾಲೂ ಆಗ್ತಾನೆ ಇರ್ತವೆ. ನೋಡಿದ್ರೆ ಆಕ್ಸಿಡೆಂಟ್ ಆಗಿರ್ಬೋದು, ಅದು ಮನುಷ್ಯ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಏನು ವ್ಯತ್ಯಾಸ ಇಲ್ಲದಿರೋ ಥರ ಇವಾಗ ಆಗ್ತಾ ಇದೆ. ಬಟ್ ಅದು ಸೈಡ್ಗಿರಲಿ, ಎಕ್ಸಾಂಪಲ್ ಹೇಳಿದೆ. ಬಟ್ ಪ್ರಾಣಿಗಳನ್ನು ನಾವು ಯಾವ ಥರ ನೋಡ್ಕೊಬೇಕಂದ್ರೆ, ನಮ್ಮ ಮನೆಯಲ್ಲಿ ನಮ್ಮ ವ್ಯಕ್ತಿಗಳನ್ನ ಯಾವ ಥರ ನೋಡ್ಕೊತೀವಿ, ಅದೇ ಥರ ಪ್ರಾಣಿಗಳನ್ನ ನೋಡ್ಕೊಬೇಕಾಗುತ್ತೆ. ನಾನು ಅದನ್ನೇ ಹೇಳಕ್ಕೆ ಬಂದಿದ್ದು. ಅದು ನಮ್ಮ ನಾಯಿ ಒಂದು ಟೈಮಲ್ಲಿ ಹೇಗಿತ್ತು, ಈ ಪ್ರೆಸೆಂಟ್ ಹೇಗಿದೆ ಅಂತ ನೋಡಿ. ಬಟ್ ಇನ್ನೊಂದು ನಿಮ್ಗೆ ಇದು ಚಾಲೆಂಜ್ ಮಾಡ್ತಾ ಇದ್ದೀನಿ, 1 ತಿಂಗಳಾದಮೇಲೆ ನೀವೇನು ಫೋಟೋ ನೋಡಿದ್ದೀರಾ, ನಾನು ಅದೇ ರೀತಿ ಮತ್ತೆ ಅದನ್ನು ನಿಮ್ಮ ಮುಂದೆ 1 ತಿಂಗಳಿಗೆ, ಇಲ್ಲಾಂದರೆ 1.5 ತಿಂಗಳು ಆಗ್ಬೋದು, ಸೇಮ್ ಅದೇ ರೀತಿ ನಿಮ್ಮ ಮುಂದೆ ಕಾಣಿಸೋ ಥರ ನಾನು ಮತ್ತೆ ಒಂದು ವಿಡಿಯೋ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನಾಳೆ ವಿಡಿಯೋ ಬಿಡ್ಬೋದು. ಆದಷ್ಟು ನಾಳೆ ಸಂಡೇ ಅಲ್ವಾ, ಫ್ರೀಯಾಗಿರ್ತೀನಿ. ನಾಳೆ ತುಂಬ ಒಂದು ಸ್ವಲ್ಪ ಡಿಫ್ರೆಂಟಾಗಿ ವಿಡಿಯೋ ಮಾಡಬೇಕಂತಿದ್ದೀನಿ. ಇರಲಿ, ಸಾಧ್ಯವಾದರೆ ಮಾಡಿ ನಾಳೆ ಪೋಸ್ಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ನೋಡ್ತಾರೆ ಎಲ್ಲರಿಗೂ ನನ್ನ ಧನ್ಯವಾದಗಳು. ಪ್ರಾಣಿಗಳಂದರೆ ಯಾರ್ಯಾರಿಗೆ ಇಷ್ಟ ಇದೆ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಟ್ ಟಾಪಿಕ್ ಬೇರೆ, ಇದನ್ನು ಮಾತಾಡಬೇಕು ಅನಿಸ್ತು, ಮಾತಾಡಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.